ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ವೆರಿಕೋಸಿಲ್ ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾನು ಆಲ್ರೆಡಿ 2-3 ವಿಡಿಯೋ ಇದ್ರ ಬಗ್ಗೆ ಮಾಡಿದ್ದೇನೆ. ಆದ್ರೂ ಇದು ಆಪ್ರೇಷನ್ ಮಾಡಿದರೆ ಮಾತ್ರ ಸರಿ ಹೋಗುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಇದ್ದರೆ, ನಾನು ಅಸ್ತಮೈಥುನ ಮಾಡ್ಕೊತೀನಿ ತುಂಬ, ಅದರಿಂದ ಏನಾದ್ರು ವೆರಿಕೋಸಿಲ್ ಬರುತ್ತಾ? ಕೆಲವೊಬ್ರು ಏನು ಮಾಡ್ತಾರೆ, ಸರ್ ವೆರಿಕೋಸಿಲ್ ಅಂತ ರಿಪೋರ್ಟ್ ಬಂದಿದೆ, ಸೊ ನಮಗೆ ಮಗು ಆಗುತ್ತೋ ಇಲ್ವೋ, ಸೊ ನಾ IVFಗೆ ಹೋಗ್ಬೇಕಾ ಅಥವಾ ನಾನು ದತ್ತು ತೊಗೋಬೇಕಾ, ಈ ಥರ ತುಂಬ ಕ್ವಶನ್ಸು ಯೂಶ್ವಲಿ ಕೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ವೆರಿಕೋಸಿಲ್ ಅಂದರೆ ಒಂದು ಟೆಸ್ಟಿಸಲ್ಲಿ ಬರುವಂಥ ವೇನ್ ಇದೆ, ಅದು ಬಲ್ಜ್ ಆಗಿರುತ್ತೆ, ದಪ್ಪ ಇರುತ್ತೆ. ಅವಾಗೇನಾಗುತ್ತೆ, ಸ್ಪರ್ಮ್ ಪಾಸ್ ಮಾಡಲಿಕ್ಕೆ ಅಡ್ಡ ಬರುತ್ತೆ, ಅವಾಗ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಆಗುತ್ತೆ. ತುಂಬ ಜನಕ್ಕೆ ಡೌಟ್ ಏನು ಬರುತ್ತೆ, ಅಸ್ತಮೈಥುನ ಮ್ಯಾಸ್ಟ್ರಿಬೇಷನ್ ತುಂಬ ದಿವಸದಿಂದ ಮಾಡ್ಕೊಂಡಿದ್ದೆ, ಸ್ಟೂಡೆಂಟ್ ಲೈಫಲ್ಲಿ ಅಥವಾ ಮೊನ್ನೆ ತನಕನೂ ಮಾಡಿಕೊಂಡೆ, ಅದರಿಂದ ಏನಾದರೂ ವೆರಿಕೋಸಿಲ್ ಬಂತ ಅಂತೇಳಿ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಎರೆಕ್ಷನ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ಅರ್ಲಿ ಎಜಾಕ್ಯುಲೇಷನ್ ಆಗ್ತಿದೆ, ಮೋಸ್ಟ್ಲಿ ವೆರಿಕೋಸಿಲ್ ಇರೋದ್ರಿಂದ ಅಂತೇಳಿ. ಆ್ಯಕ್ಚುಲಿ ವೆರಿಕೋಸಿಲಿಗೂ ಎರೆಕ್ಷನ್ ಎಜಾಕ್ಯುಲೇಷನ್ಗೂ ಸಂಬಂಧ ಇಲ್ಲ. ಯಾಕೆಂದರೆ ವೆರಿಕೋಸಿಲಿಂದ ಯಾವುದೇ ಸೆಕ್ಷುವಲ್ ಫಂಕ್ಷನಲ್ಲಿ ಅಬ್ನಾರ್ಮಲ್ ಆಗಲ್ಲ. ಕೆಲವೊಬ್ರಂತೂ ವೆರಿಕೋಸಿಲ್ ರಿಪೋರ್ಟ್ ನೋಡ್ತಿದ್ದಂಗೆ ಸೊ ನಮಗೆ ಮಕ್ಕಳಾಗಲ್ಲ, ಸೊ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ನಮಗೆ ಕಷ್ಟ ಇದೆ, ಈ ಥರ ಒಂದು ಭಯ ಬರುತ್ತೆ. ವೆರಿಕೋಸಿಲಲ್ಲಿ ಯಾವ ಗ್ರೇಡ್ ಇದೆ, ಯಾವಾಗ ಟ್ರೀಟ್ಮೆಂಟ್ ತೊಗೋಬೇಕು, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಲ್ಲ. ಯೂಶ್ವಲಿ ವೆರಿಕೋಸಿಲ್ ಇತ್ತು ಅಂದರೆ ಕೆಲವೊಬ್ಬರಿಗೆ ಯಾವುದೇ ಒಂದು ಪೇಯ್ನು ಡಿಸ್ಕಂಫರ್ಟು ಏನಿರಲ್ಲ. ಯೂಶ್ವಲಿ ಗೊತ್ತಾಗೋದು ಒಂದು ಮ್ಯಾರೇಜ್ ಆಗಿ ಮಗು ಆಗಲಿಲ್ಲ, ಒಂದು ಸ್ಪರ್ಮ್ ಟೆಸ್ಟ್ ಅಂತ ಮಾಡಿದಾಗ ಸ್ಪರ್ಮ್ ಕೌಂಟ್ ಕಡಿಮೆ ಬಂದಾಗ ಸ್ಕ್ರೋಟಮ್ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ ಇವರಲ್ಲಿ ವೆರಿಕೋಸಿಲ್ ಇದೆ ಅಂತೇಳಿ. ಕೆಲವೊಬ್ಬರಿಗೆ ಮ್ಯಾರೇಜ್ಗಿಂತ ಮುಂಚೆನೇ ಒಂದು ಸ್ಕ್ರೋಟಮಲ್ಲಿ ಪೇಯ್ನ್ ಅಥವಾ ತೂಕ ಅಂತ ಬರುತ್ತೆ, ಅವಾಗ ಡೌಟಲ್ಲಿ ಡಾಕ್ಟ್ರನ್ನ ತೋರಿಸಿದಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗತ್ತೆ. ವೆರಿಕೋಸಿಲಲ್ಲಿ ಯಾವ ಗ್ರೇಡ್ ಇದೆ, 1 ಅಥವಾ 2 ಗ್ರೇಡ್ ಇತ್ತು, ಸ್ಪರ್ಮ್ ಕೌಂಟು ನಾರ್ಮಲ್ ಇತ್ತು, ಯಾವುದು ತೊಂದರೆ ಪೇಯ್ನು ಡಿಸ್ಕಂಫರ್ಟ್ ಇರಲಿಲ್ಲ, ಟ್ರೀಟ್ಮೆಂಟ್ ಯೂಶ್ವಲಿ ಅಗತ್ಯ ಇರಲ್ಲ. ನೆಕ್ಸ್ಟ್ ವೆರಿಕೋಸಿಲಲ್ಲಿ 3rd, 4th, 5th ಈ ಗ್ರೇಡಲ್ಲಿತ್ತು, ಪೇಯ್ನ್ ಇತ್ತು ಮತ್ತು ಸ್ಪರ್ಮ್ ಕೌಂಟು ನಿಲ್ಲಿತ್ತು ಅಥವಾ ಕಡಿಮೆ ಇತ್ತು, ಈ ಥರ ಇದ್ದಾಗ ಟ್ರೀಟ್ಮೆಂಟ್ ತುಂಬ ಅಗತ್ಯ ಇರುತ್ತೆ. ಮ್ಯಾನೇಜ್ಮೆಂಟ್ ಅಂತ ಬಂದರೆ ಈಗ ವೆರಿಕೋಸಿಲ್ ಅಂತ ಗೊತ್ತಾಯಿತು, ಹೋಮ್ ಕೇರನ್ನು ಸೆಲ್ಫ್ ಕೇರ್ ಯಾವ ರೀತಿ ಮಾಡ್ಕೋಬೋದು. ಒಂದು, ಯೂಶ್ವಲಿ ಅಂಡರ್ವೇರ್ನ ವಿ ಶೇಪ್ ಹಾಕೊಳ್ಳೋದು ಒಳ್ಳೆಯದು. ಈಗ ಹಿಂದಿನ ಕಾಲದಲ್ಲಿ ಲಂಗೋಟಿ ಅಂತ ಏನಾಗ್ತಾ ಇದ್ರು, ಅದು ಟೆಸ್ಟಿಸ್ ಸಪೋರ್ಟಿಗೋಸ್ಕರ. ಈಗ ವಿ ಶೇಪ್ ಅಂಡರ್ವೇರ್ ಹಾಕೊಂತು ಅಂದರೆ ಅದೊಂದು ಸಪೋರ್ಟ್ ಅಂತ ಇರೋದ್ರಿಂದ ಅವಾಗ ಟೆಸ್ಟಿಸ್ಗೆ ಯಾವುದು ಡಿಸ್ಕಂಫರ್ಟ್ ಇರಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ವೆಯ್ಟನ್ನು ಲಿಫ್ಟ್ ಮಾಡಬಾರ್ದು ಅಥವಾ ಸಡನ್ನಾಗೆ ಬಗ್ಗೋದು, ಸಡನ್ನಾಗೆ ಹೇಳೋದು ಅಥವಾ ಮೆಟ್ಲನ್ನು ಫಾಸ್ಟಾಗಿ ಹತ್ತೋದು ಇಳಿಯೋದು, ಇದನ್ನು ಅವಾಯ್ಡ್ ಮಾಡಬೇಕು. ಮೂರನೇದು, ತುಂಬ ಪೇಷಂಟ್ ಬರೋವಂಥದ್ದು ಏನಂದರೆ ಸೋಷಿಯಲ್ ಮೀಡಿಯಾದಿಂದ ಮಿಸ್ಗೈಡ್ ಆಗ್ತಾರೆ. ಕೆಲವೊಬ್ಬರಂತೂ ಬಿಸಿನೀರು ಹಾಕೋದು ಅಥವಾ ಐಸ್ ಕ್ಯೂಬ್ ಹಾಕ್ಕೊಳ್ಳೋದು ಅಥವಾ ತುಂಬ ಟೈಟಾಗಿ ಡ್ರೆಸ್ಸನ್ನು ಹಾಕ್ಕೊಳ್ಳೋದು, ಈ ಥರ ಒಂದು ಮಿಸ್ಗೈಡ್ ಆಗ್ತಾರೆ. ಆ್ಯಕ್ಚುಲಿ ಟೆಸ್ಟಿಸ್ ಇರೋದು ನಮ್ಮ ಬಾಡಿಯಿಂದ ದೂರ ಇರುತ್ತೆ, ಕಾರಣ ಇಷ್ಟೇ, ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ. ಆಟೋಮೆಟಿಕಲಿ ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಯಾವಾಗ ನಾವು ತುಂಬ ಬಿಸಿನೀರು ಅಥವಾ ತುಂಬ ಕೋಲ್ಡ್ ಅಂತ ಆಗ್ತು ಅಂದರೆ ಆ ಸೆಲ್ಸು ಟಿಶ್ಯೂಸು ಡ್ಯಾಮೇಜ್ ಆಗುತ್ತೆ. ತುಂಬ ಪೇಷಂಟ್ ಈ ಪ್ರಾಬ್ಲಮ್ ಇಟ್ಕೊಂಡ್ಬರ್ತಾರೆ. ಯಾವುದೇ ಕಾರಣಕ್ಕೂ ಇದು ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರಿಂದ ತುಂಬ ಬಿಸಿನೀರು, ತುಂಬ ಕೋಲ್ಡ್ ಆಗಿ ಅಥವಾ ಐಸ್ ಕ್ಯೂಬ್ ಹಾಕೋದು ಇದನ್ನು ಮಾಡಬಾರ್ದು. ನಾರ್ಮಲಾಗಿ ಯಾವ ಥರ ನೀರು, ಬಿಸಿನೀರು ಅಥವಾ ತಣ್ಣೀರು ಯಾವುದನ್ನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿದರೆ ಸಾಕು. ಸೊ ಮೇನ್ ಟಾಪಿಕ್ಕಿಗೆ ಬರೋಣ. ಸರ್ಜರಿ ಅಗತ್ಯ ಇದೆಯಾ ಇಲ್ವಾ ಅಂತೇಳಿ. ಸರ್ಜರಿ ಅಂತ ಬಂದರೆ 2 ಟೈಪ್ ಇರುತ್ತೆ. ಒಂದು ಮೈಕ್ರೋ ಸರ್ಜಿಕಲ್ ವೆರಿಕೋಸಿಲೆಕ್ಟೊಮಿ, ಇದನ್ನು ಸರ್ಜರಿ ಮಾಡಿ ಆ ಒಂದು ವೇಯ್ನ್ ಏನಿದೆ ಅದನ್ನು ಕರೆಕ್ಷನ್ ಮಾಡುವಂಥದ್ದು. ಎರಡನೇದು ಎಂಬೊಲೈಸೇಷನ್ ಅಂತ ಹೇಳ್ತೀವಿ, ಅಂದರೆ ಆ ವೇಯ್ನಿಗೆ ಒಂದು ಇಂಜೆಕ್ಷನ್ ಕೊಟ್ಟು, ಯಾವುದೇ ಕಾರಣಕ್ಕೂ ಇದು ಸರ್ಜರಿ ಇರೋದಿಲ್ಲ, ಆ ವೇಯ್ನಿಗೆ ಡೈರೆಕ್ಟಾಗಿ ಇಂಜೆಕ್ಷನ್ ಕೊಟ್ಟು ರಿಪೇರಿ ಮಾಡುವಂಥದ್ದು. ಅಂದರೆ ಈ 2 ಮೆಥಡಲ್ಲಿ, ಒಂದು ಸರ್ಜರಿ ಮಾಡುವಂಥದ್ದು, ಇನ್ನೊಂದು ಇಂಜೆಕ್ಷನ್ ಕೊಡುವಂಥದ್ದು, ಆ ವೇಯ್ನನ್ನು ಕರೆಕ್ಷನ್ ಮಾಡುವಂಥದ್ದು. ಬಟ್ ಯಾವ ಸರ್ಜರಿ ಯಾವ ಪೇಷಂಟಿಗೆ ಒಳ್ಳೆಯದು ಇದನ್ನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಸೊ ಅದರದೇ ಆದ ಸ್ಪೆಷಲಿಸ್ಟಿಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು.
ಸೊ ವೆರಿಕೋಸಿಲ್ ಅಂತಿದ್ದಕ್ಕೆ ಭಯ ಅಗತ್ಯ ಇಲ್ಲ. ಫಸ್ಟ್ ವೆರಿಕೋಸಿಲಿಂದ ಏನಾದರೂ ತೊಂದರೆ ಇದೆಯಾ, ಪೇಯ್ನು ಅಥವಾ ಡಿಸ್ಕಂಫರ್ಟ್, ತೂಕ ಥರ ಆಗ್ತಿದೆಯಾ ಅಥವಾ ಸ್ಪರ್ಮ್ ಕೌಂಟಲ್ಲಿ ಏನಾದ್ರು ವೇರಿಯೇಷನ್ ಆಗ್ತಿದೆಯಾ, ಅದನ್ನು ಫಸ್ಟ್ ಕಂಡುಹಿಡ್ಕೋಬೇಕು. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ, ಇನ್ನೊಂದು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಸ್ಕ್ಯಾನಿಂಗಲ್ಲಿ ಯಾವ ಗ್ರೇಡ್ ಅಂತ ಗೊತ್ತಾಗತ್ತೆ. ಸೊ ಅವಾಗ ಮಾತ್ರ ಸರ್ಜರಿ ಬೇಕಾ ಅಥವಾ ಸೆಲ್ಫ್ ಕೇರ್ ಮಾಡಿಕೊಂಡ್ರು ಸಾಕ ಅದನ್ನು ಡಿಸೈಡ್ ಮಾಡ್ಬೋದು. ಸೊ ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.